ಓಂ ಶಾಸ್ತ್ರಯೋನಿತ್ವಾತ್ ಓಂ ಋಗ್ಯಜುಸ್ಸಾಮಾಥರ್ವಾಶ್ಚ ಭಾರತಂ ಪಂಚರಾತ್ರಕಂ ಮೂಲರಾಮಾಯಣಂ ಚೈವ ಶಾಸ್ತ್ರಮಿತ್ಯಭಿಧೀಯತೆ ಯಚ್ಚಾನುಕೂಲಮೇತಸ್ಯ ಚಚ್ಚಶಾಸ್ತ್ರಂ ಪ್ರಕೀರ್ತಿತಂ ಅತೋನ್ಯೋ ಗ್ರಂಥವಿಸ್ತಾರಃ ನೈವ ಶಾಸ್ತ್ರಂ ಕುವರ್ತ್ಮ ತತ್ ಇತಿ ಸ್ಕಾಂದೆ. ಈ ಶಾಸ್ತ್ರಯೋನಿತ್ವಾಧಿಕರಣ ಮತ್ತು ಅದರಲ್ಲಿಯ ಈ ಭಾಗ ಸ್ಕಂದ ಪುರಾಣದ ಈ ಭಾಗ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪದ್ಮನಾಭ ತೀರ್ಥರ ವ್ಯಾಖ್ಯಾನದಲ್ಲಿ ಹೆಚ್ಚಿನ ವಿಷಯಗಳನ್ನ ನೋಡುವುದೇನಿಲ್ಲ. ಶಾಸ್ತ್ರ ಅನ್ನೋ ಶಬ್ದಕ್ಕೆ ಅವರು ಒಂದು ಕಡೆ ನಿಷ್ಪತ್ತಿ ಹೇಳಿದ್ದಾರೆ. ಅದನ್ನೊಂದನ್ನು ಬಿಟ್ಟರೆ ನಾವು ಹೆಚ್ಚಿನ ವಿಷಯಗಳನ್ನೇನು ಅಲ್ಲಿ ನೋಡಬೇಕಾದ ವಿಶಿಷ್ಟ ವಿಷಯ ಏನೋ ಅಲ್ಲಿ ಕಾಣಿಸೋದಿಲ್ಲ. ಆದ್ದರಿಂದ ಮೊದಲು ತತ್ವಪ್ರದೀಪದ ಕಡೆಗೆ ಒಂದು ಬಾರಿ ಗಮನ ಹರಿಸೋಣ. ಅದಾದ ಮೇಲೆ ಪದ್ಮನಾಭ ಇವೆಲ್ಲವನ್ನೂ ನೋಡಿದ್ದಾದ್ಮೇಲೆ ಏನಾದರೂ ಮಾತು ಪದ್ಮನಾಭ ತೀರ್ಥರ ಮಾತು ವಿಶಿಷ್ಟವಾದ ಮಾತು ಕಾಣಿಸಿದ್ರೆ ಆಮೇಲೆ ಆ ಕಡೆ ನೋಡಿದ್ರೆ ಆಯ್ತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಹಾಗೆ ಭಾರತ, ಮತ್ತೆ ಪಂಚರಾತ್ರ, ಮತ್ತೆ ಮೂಲ ರಾಮಾಯಣ, ಇವಿಷ್ಟು ಇದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಮತ್ತೆ ಹೆಚ್ಚು ಅನುಕೂಲಮೇತಸ್ಯ, ಇದಕ್ಕೆ ಅನುಕೂಲಕರವಾದದ್ದು ಯಾವುದು ಅಂದರೆ ಪುರಾಣಾದಿಗಳು. ತಚ್ಚ ಶಾಸ್ತ್ರಂ ಪ್ರಕೀರ್ತಿತಂ, ಇದನ್ನೆಲ್ಲವನ್ನೂ ಶಾಸ್ತ್ರ ಅಂತ ಹೇಳ್ತಾರೆ. ಇದನ್ನು ಹೊರತುಪಡಿಸಿದರೆ ಬೇರೆ ಗ್ರಂಥಗಳೇನಿವೆ ಅದು ಶಾಸ್ತ್ರವೇ ಅಲ್ಲ. ಕುವರ್ತ್ಮತತ್, ಅದೆಲ್ಲವೂ ದುರ್ಮಾರ್ಗ ಅಂತ ಹೀಗೆ ಸ್ಕಂದ ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ. ಅನುಕೂಲಂ ಅಂದರೆ ಪುರಾಣಾದಿ ಅಂತ ತತ್ವ ಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ. ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ಇತ್ಯಾರಭ್ಯ ಭಾಷ್ಯವಾಕ್ಯ ನಾನೀಗ ಓದ್ತಾ ಇರೋದು. ವೇದ ಪಂಚರಾತ್ರಯೋ ಐಕ್ಯಾಭಿಪ್ರಾಯೇಣ ಪಂಚರಾತ್ರಸ್ಯೈವ ಪ್ರಾಮಾಣ್ಯ ಮುಕ್ತಂ ಇತರೇಷಾಂ ಭಿನ್ನಮತತ್ವಂ ಪ್ರದರ್ಶ್ಯ ಮೋಕ್ಷಧರ್ಮೇಶ್ವಪಿ. ಮೋಕ್ಷಧರ್ಮದ ಪರ್ವದಲ್ಲೇ ಮತ್ತೊಂದು ಮಾತು ಬಂದದ್ದನ್ನು ಆಚಾರ್ಯರು ಒಂದು ವಾಕ್ಯ ಉದ್ಧರಿಸಿದ್ದಾರೆ. ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ಅಂತ. ಹೀಗೆ ಆ ವಾಕ್ಯ ಪ್ರಾರಂಭ ಕಾಣ್ತದೆ. ಜನಮೇಜಯ ವೈಶಂಪಾಯನರನ್ನು ಪ್ರಶ್ನಿಸ್ತಾನೆ. ಪ್ರಶ್ನಿಸಿ ಸಾಂಖ್ಯ ಶಾಸ್ತ್ರ, ಯೋಗಶಾಸ್ತ್ರ ಮತ್ತು ಪಾಶುಪತ ಹಾಗೆ ವೇದಾರಣ್ಯಕಗಳು ಜ್ಞಾನಾನಿ ಏತಾನಿ ಭಿನ್ನಾನಿ, ಇವೆಲ್ಲವೂ ಕೂಡ ಪರಸ್ಪರ ವಿರುದ್ಧವಾದ ಜ್ಞಾನಗಳು. ಉತಾಹೋ ನ, ಅಥವಾ ಇವೆಲ್ಲವೂ ಕೂಡ ವಿರುದ್ಧ ಅಲ್ಲವೋ, ಹೇಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಇದ್ರ ಬಗ್ಗೆ ಹೇಳಿರಿ ಅಂತ ಅವರನ್ನ ಕೇಳ್ತಾನೆ. ಅದಕ್ಕೆ ಅವರು ಉತ್ತರ ಕೊಡೋದಿದೆ ಜನಮೇಜಯನಿಗೆ ವೈಶಂಪಾಯನರು. ಸಾಂಖ್ಯ, ಯೋಗ, ಪಾಶುಪತ ಮತ್ತು ವೇದಾರಣ್ಯಕ ಇವೆಲ್ಲವೂ ಕೂಡ ಜ್ಞಾನಾನಿ ಏತಾನಿ ಭಿನ್ನಾನಿ, ಇವೆಲ್ಲವೂ ಕೂಡ ಭಿನ್ನ ಭಿನ್ನವಾದ ಜ್ಞಾನಗಳೇ. ನಾತ್ರ ಕಾರ್ಯ ವಿಚಾರಣ, ಇದ್ರ ಬಗ್ಗೆ ವಿಚಾರ ಬೇಡ. ಪರಸ್ಪರ ವಿರುದ್ಧಗಳು ಸಾಂಖ್ಯ, ಯೋಗ, ಪಾಶುಪತ ಮತ್ತು ವೇದಾರಣ್ಯಕ ಇವೆಲ್ಲವೂ ಕೂಡ ಪರಸ್ಪರ ವಿರುದ್ಧಗಳು ಅಂತ ಹೀಗೆ ಅದನ್ನ ವರ್ಣಿಸಿದ್ದಾರೆ. ನಾತ್ರ ಕಾರ್ಯ ವಿಚಾರಣ, ಇದ್ರ ಬಗ್ಗೆ ಸಂಶಯ ಬೇಡ. ಸಾಂಖ್ಯಸ್ಯ ವಕ್ತ ಕಪಿಲಃ ಪರಮರ್ಷಿ ಸವುಚ್ಯತೆ, ಇದಕ್ಕೆ ಸಂಬಂಧಪಟ್ಟ ಪೂರ್ಣ ಶ್ಲೋಕಗಳನ್ನು ತ್ರಿವಿಕ್ರಮ ಪಂಡಿತರು ತಮ್ಮ ತತ್ವಪ್ರದೀಪದಲ್ಲಿ ವರ್ಣನೆ ಮಾಡಿದ್ದಾರೆ. ಇದು ಇವತ್ತು ನಮಗೆ ಮಹಾಭಾರತದಲ್ಲಿ 349ನೇ ಅಧ್ಯಾಯ, ಶಾಂತಿ ಪರ್ವದ 349ನೇ ಅಧ್ಯಾಯ, ಅಲ್ಲಿ 5ನೇ ಶ್ಲೋಕದಿಂದ ಒಂದು ಕಡೆ ಪ್ರಾರಂಭ ಕಂಡಿದೆ. ಮೊದಲನೇದ್ದು ಸಾಂಖ್ಯಂ ಯೋಗ ಪಾಶುಪತಂ ಉತಾಹೋ ನೀತಿ ಚೋಚ್ಯತಾಂ ಅಂತ 4 ಅಥವಾ 5ನೇ ಶ್ಲೋಕ. ಅಲ್ಲಿಂದ ಮುಂದೆ ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವಚ ಅಂತ ಉತ್ತರ ಕೊಡುವ ಮಾತೇನಿದೆ ಅದು ಮತ್ತೊಂದು 40-50 ಶ್ಲೋಕಗಳ ನಂತರ ಕಾಣಿಸ್ತದೆ. ಸ್ವಲ್ಪ ಪಾಠ ಎಲ್ಲ ವ್ಯತ್ಯಸ್ತ ಆಗಿದೆ, ಈಗ ಅಷ್ಟು ಸ್ವಚ್ಛವಾಗಿಲ್ಲ ಅಂತ ಕಾಣಿಸ್ತದೆ. ಜ್ಞಾನಾನಿ ಏತಾನಿ ಭಿನ್ನಾನಿ ನಾತ್ರ ಕಾರ್ಯ ವಿಚಾರಣ. ಸಾಂಖ್ಯಸ್ಯ ವಕ್ತ ಕಪಿಲಃ ಪರಮರ್ಷಿ ಸವುಚ್ಯತೆ. ಇಲ್ಲಿ ಅದಷ್ಟು ಶ್ಲೋಕಗಳನ್ನ ತ್ರಿವಿಕ್ರಮ ಪಂಡಿತರು ಉದ್ಧರಿಸಿದಾರಲ್ಲ, ಜ್ಞಾನಾನಿ ಏತಾನಿ ಭಿನ್ನಾನಿ ಅಂತಿದೆಯಲ್ಲ,
ಈ ಜ್ಞಾನಗಳು ಭಿನ್ನವೋ ಹೇಗೆ ಅಂತಿದೆಯಲ್ಲ, ಜ್ಞಾನವು ಭಿನ್ನ ಆಗಿರೋದು ಅಂದ್ರೆ ಏನರ್ಥ? ಜ್ಞಾನ ಅಂದ್ರೆ ಜ್ಞಾನ ಸಾಧನ ಅಂತ ಅದರ ತಾತ್ಪರ್ಯ. ಜ್ಞಾನ ಅಂದ್ರೆ ಜ್ಞಾನ ಸಾಧನೆ, ಜ್ಞಾನ ಸಾಧನವಾದ ಪ್ರಮಾಣ ಅಂತ ಅರ್ಥ. ಈ ಅದರಲ್ಲಿ ಸಾಂಖ್ಯ, ಯೋಗ, ಪಾಶುಪತ ಇವೆಲ್ಲ ಇವೆಯಲ್ಲ, ಅದರಲ್ಲಿ ಆ ಮೊದಲನೇದ್ದು ಏನಿದೆ ಅದ್ರ ಬಗ್ಗೆ ಈಗ ಒಂದಿಷ್ಟು ತಿಳಿಸ್ತಾರೆ. ಸಾಂಖ್ಯಸ್ಯ ವಕ್ತ ಕಪಿಲ ಪರಮರ್ಷಿ ಸ ಉಚ್ಯತೆ. ಸಾಂಖ್ಯದ ವಕ್ತ ಇದ್ದಾನಲ್ಲ ಅವನು ಕಪಿಲ. ಇಲ್ಲಿ ಬಂದಿರುವ ಕಪಿಲ ಅಂದ್ರೆ ಇವನು ಭಗವಂತನ ಅವತಾರನಾದಂಥ ಕಪಿಲ ಅಲ್ಲ, ಇದು ಅವನ ಪರಮರ್ಷಿ ಅಂತ ಕೆಲವರು ಹೇಳ್ತಾರೆ ನೋಡಿ. ಪರಮರ್ಷಿ ಸ ಉಚ್ಯತೆ ನತು ಪರಮರ್ಷಿ. ಪರಮರ್ಷಿ ಅಂದ್ರೆ ಪರಮಜ್ಞಾನಿ ಅಂತ ಅರ್ಥ. ವಾಸ್ತವಿಕವಾಗಿ ಅವನೇನು ಪರಮರ್ಷಿ ಅಲ್ಲ, ದೊಡ್ಡ ಜ್ಞಾನಿಯೂ ಅಲ್ಲ, ಒಬ್ಬ ವಿದ್ವಾಂಸ ಅಷ್ಟೆ. ಪ್ರಾಚೀನ ಗರ್ಭಂ ತಂ ಋಷಿಂ ಪ್ರವದಂತೀಯ ಕೇಚನ. ಕೆಲವರು ಅವನನ್ನ ಪ್ರಾಚೀನ ಗರ್ಭ ಅಂತ ಹೀಗೆ ಹೇಳ್ತಾರೆ. ಅದಕ್ಕೇನು ಪ್ರಾಚೀನ ಗರ್ಭ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ಪ್ರಾಚೀನಾ ಬ್ರಹ್ಮಾದಯ ಯಸ್ಯ ಗರ್ಭಾ ಸಹ ಪ್ರಾಚೀನ ಗರ್ಭ ಅಂತ ಹೀಗರ್ಥ. ಅತ್ಯಂತ ಪ್ರಾಚೀನರಾದಂತಹ ಚತುರ್ಮುಖ ಬ್ರಹ್ಮ, ರುದ್ರ ಮೊದಲಾದವರು ಯಸ್ಯ ಗರ್ಭಾ, ಯಾವನ ಗರ್ಭದಿಂದ ಹುಟ್ಟಿದ್ದಾರೋ ಅವನು ಪ್ರಾಚೀನ ಗರ್ಭ ಅಂತ ಅರ್ಥ. ಈ ಸಾಂಖ್ಯದ ವಕ್ತ ಆದಂತಹ ಕಪಿಲನ್ನೇ ಕೆಲವರು ಪ್ರಾಚೀನ ಗರ್ಭ ಅಂತ ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ಇವನು ಪ್ರಾಚೀನ ಗರ್ಭ ಅಲ್ಲ. ಇವನಿಗಿಂತ ಭಿನ್ನನಾದಂಥ ಮತ್ತೊಬ್ಬ ವಿಷ್ಣುವಿನ ಅವತಾರನಾದಂಥ ಕಪಿಲ ಇದ್ದಾನೆ, ಅವನೇ ನಿಜವಾದ ಪ್ರಾಚೀನ ಗರ್ಭ. ಇವನು ಪ್ರಾಚೀನ ಗರ್ಭ ಅಲ್ಲ, ಅವನು ಪರಮರ್ಷಿ, ಅವನೇ ಪ್ರಾಚೀನ ಗರ್ಭ. ಆದರೆ ಇವನನ್ನು ಪ್ರಾಚೀನ ಗರ್ಭ ಅಂತ ಹೇಳುವವರು ಯಾರಿದ್ದಾರಲ್ಲ ಅವರೆಲ್ಲರೂ ಕೂಡ ಅಜ್ಞಾನಿಗಳು ಅಂತ ಅದರ ತಾತ್ಪರ್ಯ. ನೋಡಿ, ಕಪಿಲೋ ಈಗ ಸಾಂಖ್ಯಸ್ಯ ವಕ್ತ ಕಪಿಲ ಪರಮರ್ಷಿ ಸ ಉಚ್ಯತೆ ಅಂತೆಲ್ಲ ಶ್ಲೋಕಗಳಿವೆಯಲ್ಲ, ಅದಕ್ಕೆಲ್ಲ ಕ್ರಮವಾಗಿ ಒಂದೊಂದಕ್ಕೆ ಅರ್ಥ ಹೇಳ್ತೇನೆ ಮುಂದೆ. ಅದಕ್ಕಿಂತ ಮುಂಚೆ ಅವರು ತ್ರಿವಿಕ್ರಮ ಪಂಡಿತರೇ ಅದನ್ನು ಮುಂದೆ ಹೇಳಿದ್ದಾರೆ, ಅದರ ಅರ್ಥಗಳನ್ನ ನಾವು ನೋಡ್ತೇವೆ. ಕಪಿಲೋ ವಾಸುದೇವಾಖ್ಯ ತಂತ್ರಂ ಸಾಂಖ್ಯಂ ಜಗಾದಹ ಅಂತಿದೆ ನೋಡಿ. ಬ್ರಹ್ಮಾದಿಭ್ಯಶ್ಚ ದೇವೇಭ್ಯ ಮನ್ವಾದಿಭ್ಯಸ್ತಥೈವ ಚ ತಥೈವಾಸುರಯೇ ಸರ್ವವೇದಾರ್ಥೈರುಪಬ್ರಹ್ಮಿತಂ ಸರ್ವವೇದ ವಿರುದ್ಧಂ ಚ ಕಪಿಲೋನ್ಯೋ ಜಗಾದಹ ಸಾಂಖ್ಯಮಾಸ್ತುರಯನ್ಯಸ್ಮೈ ಕುತರ್ಕ ಪರಿಬ್ರಹ್ಮಿತಂ ಅತಿ ಪಾದ್ಮೆ ಅಂತಿದೆಯಲ್ಲ, ಇದು ಭಾಗವತ ತಾತ್ಪರ್ಯದ ಶ್ಲೋಕ. 1ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕ. ನಾವೀಗಾಗಲೇ ಭಾಗವತದ ಶ್ರವಣದಲ್ಲಿ 8 ಶ್ಲೋಕಗಳವರೆಗೆ ನೋಡಿದ್ದೀವಿ, ಮಹಿದಾಸನವರೆಗೆ ನೋಡಿದ್ದೀವಿ. ಅದಾದ್ಮೇಲೆ ನರನಾರಾಯಣ ಋಷಿಗಳ ಬಗ್ಗೆ ಮತ್ತೆ ಕಪಿಲ ವಾಸುದೇವನ ಬಗ್ಗೆ ನೋಡಬೇಕಾಗಿದೆ. ಇದನ್ನೇ ಗಮನಿಸಿ. ಭಗವಂತನ ಅವತಾರನಾದಂಥ ಈ ಕಪಿಲನನ್ನ ಕಪಿಲ ವಾಸುದೇವ ಅಂತಂತಾರೆ. ಈ ಉಳಿದವನ ಒಬ್ಬ ಏನಿದಾನಲ್ಲ ಅವನನ್ನು ಕೇವಲ ಕಪಿಲ ಅಂತ ಹೇಳ್ತಾರೆ. ನೋಡ್ರಿ, ಕಪಿಲೋ ವಾಸುದೇವಾಖ್ಯ, ವಾಸುದೇವನ ಅವತಾರನಾದಂಥ ಕಪಿಲ ಏನಿದ್ದಾನೆ ಅವನು ತಂತ್ರಂ ಸಾಂಖ್ಯಂ ಜಗಾದಹ. ತಂತ್ರಂ ಸಾಂಖ್ಯಂ ಅಂದ್ರೆ ವೇದಾನುಸಾರಿ ಅಂತ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ತಂತ್ರಂ ವೇದಾನುಸಾರಿ. ಅವನು ಅಂಥ ಸಾಂಖ್ಯವನ್ನ ರಚನೆ ಮಾಡಿದ. ಮತ್ತೆ ಯಾರ್ಯಾರಿಗೆ ಅದನ್ನು ಬೋಧಿಸಿದ ಅಂದ್ರೆ ಬ್ರಹ್ಮಾದಿ ದೇವತೆಗಳಿಗೆ, ಮನು ಮೊದಲಾದವುಗಳಿಗೆ, ಮನ್ವಾದಿಭ್ಯ ತಥೈವಚ. ಎಷ್ಟೆಷ್ಟೋ ವಯಸ್ಸು ಮನು, ಯಾವ ಮನು ಅಂತಿಲ್ಲ, ಒಟ್ಟು ಆ ಕಾಲದಲ್ಲಿ ಯಾರು ಮನುಗಳಿದ್ರು ಅವರಿಗೆ ಬೋಧನೆ ಮಾಡಿದ. ಇಲ್ಲಿ ಈಗ ಇದು ಸ್ವಯಂಭೂಮನ ಅವತಾರದಲ್ಲೇ ನಡೆದದ್ದು ಇವೆಲ್ಲ ಅವತಾರಗಳು ಕೂಡ. ಮೊದಲು ಸನತ್ ಕುಮಾರ ಅವತಾರ, ಆಮೇಲೆ ಬಂದಂಥ ವರಾಹ ಅವತಾರ, ಆಮೇಲೆ ಬಂದಿರುವಂಥ ಮಹಿದಾಸ ಅವತಾರ, ಇವೆಲ್ಲವೂ ಕೂಡ ಸ್ವಯಂಭೂ ಮನ್ವಂತರದಲ್ಲೇ ನಡೆದಿದ್ದರಿಂದ ಮನ್ವಾದಿಭ್ಯ ಅಂದ್ರೆ ಆ ಸ್ವಯಂಭೂ ಮನುವಿಗೆ ಮೊದಲಾದವರಿಗೆ. ತಥೈವ ಆಸುರಯೇ ಆಸುರಯೇ, ಒಬ್ಬ ಆಸುರಿ ಅಂತ ಒಬ್ಬ ಶಿಷ್ಯನು ಕೂಡ ಇದ್ದ. ಆಸುರಿ ಅಂದ್ರೆ ಇದು ಇಕಾರಾಂತವಾದ ಶಬ್ದ. ಆಸುರಯೇ ಅಂತ ಅದು ಚತುರ್ಥಿ ವಿಭಕ್ತಿ ಏಕವಚನ. ಆಸುರಿ ಅಂತ ಅವನಿಗೊಬ್ಬ ಶಿಷ್ಯ. ಸರ್ವ ವೇದಾರ್ಥೈ ಉಪಬ್ರಹ್ಮಿತಂ. ಇದರಲ್ಲಿ ಇದು ಯಾಕೆ ಇದು ವೇದಾನುಸಾರಿ ಈ ಭಗವಂತ ಹೇಳಿದ್ದು ಅಂದ್ರೆ, ಇದು ಸರ್ವ ವೇದಗಳಿಂದಲೂ
ಕೂಡಿದ್ದು, ಸರ್ವ ವೇದದ ಅರ್ಥಗಳಿಂದ ಕೂಡಿದ್ದಿದು. ವೇದಾರ್ಥೈ ಉಪಬ್ರಹ್ಮಿತಂ, ವೇದಾರ್ಥಗಳಿಂದ ಕೂಡಿದ್ದು. ಮತ್ತೆ ನಮಗಿದೆಲ್ಲ ಗೊತ್ತಿರುವಂತೆ ವೇದಾರ್ಥಗಳಿಗೆ ನಿರ್ಣಾಯಕ ಆಗಿರ್ತದೆ. ಸಾಮಾನ್ಯವಾಗಿ ಪುರಾಣಗಳ ಮೂಲಕವೇ ಆ ವೇದಾರ್ಥವನ್ನು ನಾವು ತೀರ್ಮಾನಿಸ್ತಾ ಇರ್ತೇವೆ. ಉಪಬ್ರಹ್ಮಿತ ಅಂದ್ರೆ ಕೂಡಿದ್ದು ಅಂತಲೂ ಕೂಡ ಅರ್ಥ. ಇನ್ನೊಬ್ಬ ಇದ್ದಾನೆ ಕಪಿಲ ಅಂತ ಹೇಳಿ. ಸರ್ವವೇದ ವಿರುದ್ಧಂಚ ಕಪಿಲೋನ್ಯೋ ಜಗಾದಹ. ಸಕಲ ವೇದಾದಿ ಶಾಸ್ತ್ರಗಳಿಗೂ ವ್ಯಾಸ, ಹಯಗ್ರೀವ ಮತ್ತೆ ನಾರಾಯಣ ಇತ್ಯಾದಿ ಭಗವಂತನ ರೂಪಗಳು ರಚಿಸಿದ ಶಾಸ್ತ್ರಗಳಿಗೆ ವಿರುದ್ಧವಾದಂತಹ ಮತ್ತೊಂದು ಸಾಂಖ್ಯವನ್ನ ಅನ್ಯ ಕಪಿಲ, ಇನ್ನೊಬ್ಬ ಕಪಿಲ ಇದ್ದಾನೆ, ಅವನು ಜಗಾದಹ ರಚನೆ ಮಾಡಿದ. ಅವನು ಅದನ್ನು ಯಾರಿಗೆ ಹೇಳಿದ ಅಂದ್ರೆ ಸಾಂಖ್ಯಂ ಆಸುರಯೇ ಅನ್ಯಸ್ಮೈ, ಮತ್ತೊಬ್ಬ ಆಸುರಿ ಅಂತ ಶಿಷ್ಯ ಇದ್ದಾನೆ. ಆಸುರಿ ಅನ್ನೋ ಶಿಷ್ಯನಿಗೆ ಇವನು ಇದನ್ನ ಬೋಧಿಸಿದ. ಅದೆಂಥದ್ದು ಅಂದ್ರೆ ಕುತರ್ಕ ಪರಿಬ್ರಂಭಿತಂ, ಅದು ಏನೂ ಹುರುಳಿಲ್ಲ, ಕೇವಲ ಕುತರ್ಕಗಳು, ಅವ್ರದೇ ಆದ ಊಹೆಗಳು ಆ ಸಾಂಖ್ಯದಲ್ಲಿ. ಆ ಸಾಂಖ್ಯದಲ್ಲೂ ನಾವು ಈ ಹಿಂದೆ ನೋಡಿದಂತೆ ನಿರೀಶ್ವರ ಸಾಂಖ್ಯ ಮತ್ತು ಸೇಶ್ವರ ಸಾಂಖ್ಯ ಅಂತ ಎರಡಿದೆ. ಭಗವಂತನನ್ನೇ ಒಪ್ಪದೇ ಇರುವಂತಹ ಸಾಂಖ್ಯ ಒಂದು, ಪ್ರಕೃತಿ ಮತ್ತು ಪುರುಷ ಇಬ್ರು. ಭಗವಂತನನ್ನು ಒಪ್ತಾರೆ, ಆ ಭಗವಂತನಿಗೆ ಸರ್ವೇಶ್ವರತ್ವ, ಅವನ ಮಹಿಮೆ ಇತ್ಯಾದಿಗಳನ್ನೆಲ್ಲ ಕಡೆಗಣಿಸಿ ಅವನ ಸ್ಥಾನವನ್ನ ನಿಕೃಷ್ಟವನ್ನಾಗಿ ಮಾಡಿ ತೋರಿಸಿದಂಥ ಮತ್ತೊಂದು ಸೇಶ್ವರ ಸಾಂಖ್ಯ ಅಂತಿದೆ. ಏನಿದ್ರೂ ಆ ಸಾಂಖ್ಯ ಎಲ್ಲ ಅದು ಕುತರ್ಕದಿಂದ ಕೂಡಿದ್ದೆ. ಅದರಿಂದ ನೋಡಿ ಷಡ್ದರ್ಶನಗಳು, ಈ ಹಿಂದೆ ನಾನು ಒಂದೊಂದ್ಸರಿ ಇದನ್ನು ಹೇಳಿದ್ದೆ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ ಮತ್ತು ಉತ್ತರ ಮೀಮಾಂಸ ಅಂತ 6 ದರ್ಶನಗಳು, ಷಡ್ದರ್ಶನಗಳು ಅಂತ ಸಾಮಾನ್ಯವಾಗಿ. ಆ ಸಾಂಖ್ಯಕ್ಕೆ ಈ ಕಪಿಲನೆ, ಇವತ್ತು ನಮಗೆ ಉಪಲಬ್ಧ ಇರುವ ಸಾಂಖ್ಯಕ್ಕೆ ಈ ಭಗವಂತನ ಅವತಾರ ಅಲ್ಲದೇ ಇರುವಂತಹ ಮತ್ತೊಬ್ಬ ಕಪಿಲ ಋಷಿ ಅಂತ ಅನ್ಬೇಕೋ ಬೇಡೋ ಅವನನ್ನ ಅಂತೂ ಆ ಕಪಿಲ ರಚನೆ ಮಾಡಿದ್ದ ಶಾಸ್ತ್ರವೇ ಸಾಂಖ್ಯ. ಮುಂದೆ ಯೋಗ, ಪತಂಜಲಿ ರಚನೆ ಮಾಡಿದಂಥ ಯೋಗ ಮತ್ತೊಂದು. ಆಮೇಲೆ ಈ ವೈಶೇಷಿಕ ಮತ್ತು ಕಣಾದ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ ಇವೆರಡು ಕಾಣಿಸ್ತವೆ. ನ್ಯಾಯಕ್ಕೆ ಗೌತಮ ಮುನಿ ಬರೆದಂತಹ ಸೂತ್ರಗಳು, ಇದಕ್ಕೆಲ್ಲದಕ್ಕೂ ಸೂತ್ರಗಳಿವೆ, ಅದು ಸ್ವಾರಸ್ಯ. ಹೇಗೆ ಈ ಉತ್ತರ ಮೀಮಾಂಸ ಅಂತಿದೆಯಲ್ಲ, ಉತ್ತರ ಮೀಮಾಂಸೆಗೆ ವೇದವ್ಯಾಸರು ರಚನೆ ಮಾಡಿದಂಥ ಬ್ರಹ್ಮಸೂತ್ರಗಳು ಹೇಗೆ ಆಧಾರ ಆಗಿವೆಯೋ ಹಾಗೆ ಈ ಸಾಂಖ್ಯಕ್ಕೂ ಕೂಡ ಸಾಂಖ್ಯ ಸೂತ್ರಗಳು ಇರ್ತಿವೆ. ಆಮೇಲೆ ಯೋಗ ಸೂತ್ರಗಳು ಅಂತೂ ಇದ್ದೇ ಇದೆ, ನಿಮ್ಗೆ ಗೊತ್ತಿದೆ. ಗೌತಮನ ನ್ಯಾಯ ಸೂತ್ರಗಳು ನ್ಯಾಯ ದರ್ಶನಕ್ಕೆ ಆಧಾರ. ಕಣಾದನ ವೈಶೇಷಿಕ ಸೂತ್ರಗಳು ಕಣಾದನ ಆ ವೈಶೇಷಿಕ ದರ್ಶನಕ್ಕೆ ಆಧಾರ. ಆಮೇಲೆ ಪೂರ್ವಮೀಮಾಂಸ ಅಂತಿದೆ, ಅದೇ ಈ ಜೈಮಿನಿಯ ದರ್ಶನ, ಅದಕ್ಕೆ ಆ ಜೈಮಿನಿಯ ಸೂತ್ರಗಳೇ ಆಧಾರ. ಮುಂದೆ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು, ಅದಕ್ಕೆ 21 ಭಾಷ್ಯಗಳು ಬಂದವು. ಅದಾದ್ಮೇಲೆ 22ನೇದಾಗಿ ಆಚಾರ್ಯರ ಭಾಷ್ಯ ಬಂತು. 21 ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರ ಗಣಭಾಷ್ಯ ಅದ್ಭುತಂ ಅಂತ ಮಧ್ವವಿಜಯದಲ್ಲಿ ಅದನ್ನು ಹೇಳಿರೋದು. ಒಂದು ವಿಚಿತ್ರವಾದ ಸಂಗತಿ ಅಂದರೆ ಆ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ ಮತ್ತು ಪೂರ್ವಮೀಮಾಂಸ ಇದರ ಕುರಿತಾದ ಬೇಕಾದಷ್ಟು ಗ್ರಂಥಗಳು ಉಪಲಬ್ಧ ಇವೆ. ಅದನ್ನು ಯಾರೂ ಕೂಡ ತಮ್ಮ ಜೀವನ ಪದ್ಧತಿಯನ್ನಾಗಿ ಅಳವಡಿಸ್ಕೊಂಡೇ ಇಲ್ಲ ಇವತ್ತಿಗೂ ಕೂಡ. ಹಿಂದೆ ಯಾರಾದರೂ ಇದ್ದರೇನೋ ಅಂತ ಅದನ್ನು ಉಳಿದವರೆಲ್ಲ ಬಿಟ್ಬಿಟ್ಟಿದ್ದಾರೆ. ಕೇವಲ ಅದರಲ್ಲಿ ಗ್ರಾಜುಯೇಷನ್ ಆಗ್ತದೆ, ಪೋಸ್ಟ್ ಗ್ರಾಜುಯೇಷನ್ ಆಗ್ತದೆ, ಅದರಲ್ಲಿ ವಾದ ವಿವಾದ ನಡೀತದೆ, ದೊಡ್ಡ ತರ್ಕದಲ್ಲಿ ದೊಡ್ಡ ಪಂಡಿತ ಅಂತ ಕರೆಸ್ಕೊಂಡಿರ್ತಾರೆ. ಮೀಮಾಂಸಾದಲ್ಲಿ ದೊಡ್ಡ ದೊಡ್ಡ ಪಂಡಿತರಿದ್ದಾರೆ. ಆ ಮೀಮಾಂಸಕ ಮತಾನುಯಾಯಿಗಳು ಯಾರು ಈಗ ಕಾಣಿಸೋದಿಲ್ಲ. ಹಾಗೆ ನ್ಯಾಯ ಮತಾನುಯಾಯಿಗಳು ಅದನ್ನು ತಮ್ಮ ಜೀವನದ ನಂಬಿಕೆಯನ್ನಾಗಿ ಮಾಡಿಕೊಂಡವರು ಯಾರು ಕೂಡ ಈಗ ಕಾಣಿಸೋದಿಲ್ಲ. ಅದೊಂದು ವಿಚಿತ್ರವಾದ ಸಂಗತಿ. ಅಂತೂ ಅಂಥ ಒಬ್ಬ ಕಪಿಲ ಇದ್ದ. ಇದು ನೋಡಿ, ಮೊನ್ನೆ ನಾನು ಭಾಗವತ ಪ್ರವಚನದಲ್ಲಿ ಹೇಳಿದ್ದೆ, ಅದನ್ನ ಈಗ ಇಲ್ಲೊಂದ್ಸರಿ ನೆನಪು ಮಾಡ್ಕೊಳ್ಬೇಕು. ಈ ಮಹಿದಾಸ ಅಂತಿದ್ದಾನಲ್ಲ, ಆ ಮಹಿದಾಸನ ಕುರಿತಾಗಿ ಹೇಳುವಾಗ, ಮಹಿದಾಸ ಐತರೇಯ ಅಂತ ಭಗವಂತನ ಅವತಾರದ ಬಗ್ಗೆ ಹೇಳುವಾಗ, ಒಬ್ಬ ಮಹಿದಾಸ ಐತರೇಯ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಇದ್ದಾನೆ, ಭಗವಂತನೂ ಇದ್ದಾನೆ ಅಂತ ಬಂದಿದೆ. ಅದನ್ನ ಹೇಳುವ ಪ್ರಸಂಗದಲ್ಲಿ ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಪುರುಷ ಯಜ್ಞೋಪಾಸನೆ ಅಂತ,
ಪುರುಷೋವಾವ ಯಜ್ಞ ಅಂತ 116 ವರ್ಷದ ನಮ್ಮ ಜೀವನ ಇದೊಂದು ಯಜ್ಞ ಇದ್ದ ಹಾಗೆ, ಭಗವಂತನ ಪೂಜಾರೂಪವಾದ ಯಜ್ಞ ಇದ್ದ ಹಾಗೆ ಅಂತ ಬಂದಿದೆ. ಅದನ್ನ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಏತಸ್ಮ ವೈ ತದ್ವಿದ್ವಾನಾಹ ಮಹಿದಾಸ ಐತರೇಯ, ಇತರಾದೇವಿ ಮಗನಾದಂತಹ ಮಹಿದಾಸ ಋಷಿ ಈ ಪುರುಷ ಯಜ್ಞದ ಪ್ರಕಾರವನ್ನು ತಿಳಿದ, ಅವನು ಆರೋಗ್ಯಪೂರ್ಣವಾದ ಜೀವನವನ್ನು ನಡೆಸಿದ ಅಂತ ಉಪನಿಷತ್ತಿನಲ್ಲಿದೆ. ಅಲ್ಲಿ ಮಹಿದಾಸ ಅನ್ಯ ಕೃಷ್ಣಶ್ಚ ಅನ್ಯ ಏವ. ಈಗ ಇಲ್ಲಿ ಉಪನಿಷತ್ನಲ್ಲಿ ಮಹಿಷಾಸನ ಬಗ್ಗೆ ಬರ್ತಾ ಇದೆಯಲ್ಲ, ಹಾಗೆ ಕೃಷ್ಣ ಅಂತ ಮುಂದೆ ಇನ್ನೊಬ್ಬನ ಬಗ್ಗೆ ಬರೋದಿದೆ ಉಪನಿಷತ್ನಲ್ಲಿ. ಅವರಿಬ್ಬರು ಭಗವಂತನ ಅವತಾರರಲ್ಲ. ಹಾಗಾದ್ರೆ ಏನದು? ಆಚಾರ್ಯರು ಕಾಲಕೀಯ ಅಂತ ಒಂದು ಗ್ರಂಥ ಅಲ್ಲಿ ಉದ್ಧರಿಸ್ತಾರೆ. ಹಿಂದೆ ಭಾಗವತದಲ್ಲಿ ಹೇಳಿದ್ದೆ ಒಂದು ಕೆಲವು ದಿನಗಳ ಹಿಂದೆ. ಈಗ ಈ ಕಪಿಲನ ಬಗ್ಗೆ ನಾವು ನೋಡುವಾಗಲೂ ಕೂಡ ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ ಅದ್ರ ಬಗ್ಗೆ ಗೊತ್ತಿರಲಿ ಅಂತ ಅದನ್ನು ಹೇಳಿದೆ. ನೋಡಿ, ಅವರು ಕುತರ್ಕ ಕಪಿಲೋನ್ಯ ಅನ್ಯ ಕಪಿಲ ಅಂತ ಈ ಥರ ಹೇಳ್ತಿರೋದ್ರಿಂದ ಅದ್ರ ಬಗ್ಗೆ ಬೇಕು. ಮಹಿದಾಸ ಸ್ವೈತರೇಯ ಕೃಷ್ಣೋನ್ಯೋ ದೇವಕೀಸುತಃ ಕಪಿಲಶ್ಚ ದ್ವಿತೀಯೋನ್ಯ ತಯ ಏತೆ ಪುರಾತನಾಃ ಸಂಗತ್ಯ ಉಚ್ಚೈಹಿ ತಪಸ್ತೇಪು ಬ್ರಹ್ಮಣೇ ಪರಮೇಷ್ಠಿನೇ. ಮಹಿದಾಸ ಐತರೇಯ ಮಹಿದಾಸ ಇವನೊಬ್ಬ, ಕೃಷ್ಣ ದೇವಕೀಸುತನಾದ ಕೃಷ್ಣ ಇನ್ನೊಬ್ಬ ಮತ್ತೆ ಕಪಿಲ ಅಂತ ಇನ್ನೊಬ್ಬ. ಇಷ್ಟು ಜನ, 3 ಜನ ಯಾರ್ಯಾರು? ಮಹಿದಾಸ ಐತರೇಯ, ದೇವಕೀಸುತನಾದ ಕೃಷ್ಣ ಮತ್ತೆ ಕಪಿಲ. ಈ 3 ಜನ ಒಟ್ಟುಗೂಡಿ ತಪಸ್ಸು ಮಾಡಿದ್ರು ಚತುರ್ಮುಖ ಬ್ರಹ್ಮನ ಕುರಿತು. ಏನು ತಪಸ್ಸು ಮಾಡಿದ್ರು ಅಂದ್ರೆ, ತಮ್ಮ ತಾಯಂದಿರಿಗೆ, ಅಂದ್ರೆ ಅವ್ರು ಹಿಂದೆ ಯಾವುದೋ ಒಂಥರ ಒಂದು ಬಾರಿ ತಪಸ್ಸು ಮಾಡಿ ಮುಂದೆ ಆ ರೂಪದಿಂದ ಆ ಹೆಸರಿನಿಂದ ಹುಟ್ಟಿದ್ರು ಅಂತ ತಾತ್ಪರ್ಯ. ಹುಟ್ಟಿದ ಮೇಲೆ ಈ ಥರ ವರ ಪಡ್ಕೊಂಡದ್ದಲ್ಲ. ಅವ್ರು ಏನು ವರ ಪಡ್ಕೊಂಡ್ರು ಅಂದ್ರೆ, ತಮಗೂ ಅಂದ್ರೆ ಆ ವ್ಯಕ್ತಿಗೂ, ಹುಟ್ಟುವ ವ್ಯಕ್ತಿಗೂ ತಮ್ಮ ತಾಯಿಗೂ ವಿಷ್ಣುವಿನ ಹೆಸರು ಮತ್ತು ತಾಯಿ ಹೆಸರೇ ಇರಬೇಕು. ಅಂದ್ರೆ ನಾವು ಮುಂದಿನ ಜನ್ಮದಲ್ಲಿ ಯಾವ ತಾಯಿಯಿಂದ ಹುಟ್ಟಿದ್ದೇವೆ ಆ ತಾಯಿಗೆ ವಿಷ್ಣುವಿನ ತಾಯಿ ಹೆಸರೇ ಇರಬೇಕು, ನಮಗೆ ವಿಷ್ಣುವಿನ ಹೆಸರೇ ಇರಬೇಕು ಅಂತ. ಇದಿಷ್ಟು ಆ ಮಹಿದಾಸ ಮತ್ತು ಕೃಷ್ಣ ಇವರಿಬ್ಬರ ತಾತ್ಪರ್ಯ. ಇದಲ್ಲದೆ ಇವನೊಬ್ಬ ಏನು ಮಾಡಿದ ಅಂದ್ರೆ, ಈ ಕಪಿಲ ಅವನು ತನ್ನ ಶಿಷ್ಯ ಪ್ರಶಿಷ್ಯರಿಗೂ ವಿಷ್ಣುವಿನ ಹೆಸರು, ಅವನ ಶಿಷ್ಯ ಇದೆಲ್ಲ ಇರಬೇಕು ಅಂತ ಕೇಳ್ಕೊಂಡ್ಬಿಟ್ಟ. ಇದು ವಿಚಿತ್ರವಾದ ಸಂಗತಿ. ಆ ಮೊದಲನೆಯವರಿಬ್ಬರು ತಮ್ಮ ತಾಯಿ ತಾವು ಇಷ್ಟರ ಬಗ್ಗೆ ಮಾತ್ರ ಗಮನ ಹರಿಸಿದ್ರು. ಇವನು ತನ್ನ ಶಿಷ್ಯರ ಬಗ್ಗೆನೂ ಕೂಡ ಗಮನ ಹರಿಸಿಬಿಟ್ಟಿದ್ದ. ಇದರಿಂದ ಏನಾಗ್ತದಂದ್ರೆ, ಭಗವಂತನ ಅವತಾರನಿಗೂ ಇವನಿಗೂ ಒಂದೇ ಹೆಸರು ಇರುವುದರಿಂದ, ಅವನ ಶಿಷ್ಯರಿಗೂ ಅದೇ ಹೆಸರು ಇರುವುದರಿಂದ, ಈ ಕುತರ್ಕದಿಂದ ಕೂಡಿದ ಸಾಂಖ್ಯಕ್ಕೇನೆ ಭಗವಂತನ ಅವತಾರ ರಚನೆ ಮಾಡಿದಂಥ ಸಾಂಖ್ಯಕ್ಕೆ ಏನು ಬೆಲೆ ಬರಬೇಕಾಗಿತ್ತೋ ಅದಕ್ಕೆ ಸಮಾನವಾದ ಬೆಲೆ ಇದಕ್ಕೂ ಬಂದ್ಬಿಡ್ತದೆ, ಅಥವಾ ಅದಕ್ಕೆ ಬೆಲೆ ತಪ್ಪಿ ಇದಕ್ಕೆ ಬೆಲೆ ಬಂದ್ಬಿಡ್ತದೆ. ಹೀಗಾಗಿ ಹೋಗ್ಬಿಡ್ತದೆ ಅನೇಕ ಕಡೆ. ಅಸಲಿಗಿಂತ ನಕಲಿಗೆ ಹೆಚ್ಚು ಬೆಲೆ, ಅಥವಾ ಅಸಲಿನಂತೆಯೇ ನಕಲಿಗೂ ಕೂಡ ಬೆಲೆ ಬಂದ್ಬಿಡ್ತದೆ. ಚತುರ್ಮುಖ ಬ್ರಹ್ಮ ವರವನ್ನು ಕೊಟ್ಬಿಟ್ಟ, ಅದರಿಂದ ಆಯಾ ಅವತಾರಗಳ ಹೆಸರು ಬಂತು ಅವ್ರಿಗೆ. ಆ 3 ಮುನಿಗಳಾಗಿ ಹೋಗಿಬಿಟ್ರಂತೆ. ಮುನಿಗಳು ಅಂತ ಅವರನ್ನ ಕರೆದು ಬಿಟ್ರು. ವಾಸ್ತವಿಕವಾಗಿ ಮಹಿದಾಸ ಐತರೇಯ ಅವನು ಬೇರೆ. ಇವತ್ತಿಗೂ ಕೂಡ ಆ ಐತರೇಯ ಉಪನಿಷತ್ತನ್ನು ಪ್ರತಿಪಾದನೆ ಮಾಡಿದ ವ್ಯಕ್ತಿ ಅವನು ಬೇರೆ, ಇವ್ರು ಯಾರೋ ಇನ್ನೊಬ್ಬ ವ್ಯಕ್ತಿ ಬೇರೆನೆ. ಆದ್ರೆ ಮಹಿದಾಸ ಐತರೇಯ ಅಂತ ಭಗವಂತ ಒಬ್ಬ ಇದ್ದಾನೆ ಅನ್ನೋದೇ ಕಣ್ಮರೆಯಾಗಿ ಹೋಯ್ತು. ಹೀಗಾಗಿ ಹೋಯ್ತು. ಇದು ಶಾಸ್ತ್ರದ ರೀತಿ. ಶಾಸ್ತ್ರ ಇರೋದೇ ಹಾಗೆ. ಭಗವಂತನ ಸ್ವರೂಪಗಳೆಲ್ಲ ಕಣ್ಮರೆಯಾಗಿ ಹೋಗ್ಬಿಡ್ತಾವ ಆ ಥರ. ಕಪಿಲ ವಾಸುದೇವ ಅಂತ ಏನಿದ್ದಾನೆ ಅವನು ಸಾಕ್ಷಾತ್ ನಾರಾಯಣನೇ. ಅದೇ ಹೆಸರಿನ ಮತ್ತೊಬ್ಬ ಕಪಿಲ ಇದ್ದಾನೆ. ಇನ್ನು ನೋಡಿ, ಕಪಿಲೋ ವಾಸುದೇವಾಖ್ಯ ಸಾಕ್ಷಾತ್ ನಾರಾಯಣ ಪ್ರಭು ತನ್ನಾಮ ಕಪಿಲ ಅನ್ಯ ಶಿಷ್ಯನಾಮ್ನ ಸಹ ಭವತು. ಅವನಿಗೂ ಒಬ್ಬ ಶಿಷ್ಯ ಇದ್ದ, ಭಗವಂತನಿಗೂ ಒಬ್ಬ ಶಿಷ್ಯ, ಇವನಿಗೂ ಒಬ್ಬ ಶಿಷ್ಯ. ಇಬ್ಬರ ಹೆಸರು ಕೂಡ ಕಪಿಲ ಅಂತಾನೆ. ಸ 16 ಜೀವಿ ಮಹಿದಾಸ ಅಪರಃ ತು ಋಷಿ. ಇವನು 116 ವರ್ಷ ಬದುಕಿದ, ಆ ಕಪಿಲ ಅನ್ನುವಂಥ ಮತ್ತೊಬ್ಬ ಋಷಿ. ಮಹಿದಾಸ ಅನ್ನೋ ಮತ್ತೊಬ್ಬ ಋಷಿ 116 ವರ್ಷ ಬದುಕಿದ ಅಂತ ಅದ್ರ ತಾತ್ಪರ್ಯ. ಈ ಥರ ಇದು ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಬಂದಿದೆ. ಇದನ್ನೆಲ್ಲ ಗಮನಿಸಿದಾಗ ನೋಡಿ, ಇಬ್ರು ಕಪಿಲರಿದ್ರು, ಇಬ್ರು ಮಹಿದಾಸರಿದ್ರು, ಇಬ್ರು ಕೃಷ್ಣರಿದ್ರು ಅಂತ ಹೀಗೆಲ್ಲ ಬಂದಿದೆ. ಇಬ್ಬರು ಬುದ್ಧರಿದ್ರು ಅನ್ನಲಿಕ್ಕೆ ಆಚಾರ್ಯರು ಸ್ಪಷ್ಟವಾದ ಒಂದು ಶ್ಲೋಕವನ್ನು ತೋರಿಸಿಲ್ಲ. ಅದ್ರ ಬಗ್ಗೆ ಆಚಾರ್ಯ ಏನು ಮೌನ ಹೇಳಿದ್ದಾರೆ. ಅದರಿಂದ ಇದ್ದವನು ಒಬ್ಬನೇ ಬುದ್ಧ,
ಇತಿಹಾಸದಲ್ಲಿ ಒಬ್ಬ ಬುದ್ಧ ಇದ್ದದ್ದು, ಭಗವಂತನ ಅವತಾರ ಬುದ್ಧ ಇನ್ನೊಬ್ಬ ಇದ್ದದ್ದು ಅಂತ ಅನ್ನೋದು ಆಮೇಲೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಇತ್ಯಾದಿಗಳ ಅಭಿಪ್ರಾಯದಿಂದ ಬಂದಿರುವಂಥ ವಿಚಾರ. ಇರೋವನೊಬ್ಬನೇ ಬುದ್ಧ ಅಂತ ಸ್ಪಷ್ಟ ಆಗ್ತದೆ. ಮುಂದೆ ಭಾಗವತ ಪ್ರವಚನದಲ್ಲಿ ಕೂಡ ಈ ವಿಷಯ ಹೇಳ್ತೇನೆ. ಆಚಾರ್ಯರು ಎರಡೆರಡು ಇದ್ದದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲಿ ಎರಡು ಹೇಳಿಲ್ಲೋ ಅಲ್ಲಿ ಇರುವುದು ಒಂದೇ ಅಂತಲೇ ನಾವು ಅದನ್ನ ಭಾವಿಸ್ಬೇಕಾಗ್ತದೆ. ಸಾಂಖ್ಯ ಮಾಸುರೇಯನ್ಯಸ್ಮೈ ಕುತರ್ಕ ಪರಿಗುರ್ಮಿತಂ. ಇನ್ನು ನೋಡಿ, ಸಾಂಖ್ಯಸ್ಯ ವಕ್ತ ಕಪಿಲ ಪರಮರ್ಷಿ ಸವುಚ್ಯತೆ. ಆಮೇಲೆ ಮುಂದೆ ಹಿರಣ್ಯಗರ್ಭೋ ಯೋಗಸ್ಯ ವಕ್ತ ಚೈವ ಚತುರ್ಮುಖ. ಈ ಯೋಗದ ವಕ್ತ ಯಾರು ಅಂದ್ರೆ ಚತುರ್ಮುಖ ಬ್ರಹ್ಮನೇ ಮೂಲ ಯೋಗದ ವಕ್ತ. ಹಿರಣ್ಯಗರ್ಭೋ ಯೋಗಸ್ಯ ವಕ್ತ ಚೈವ ಚತುರ್ಮುಖ. ಆಮೇಲೆ ಮುಂದೆ ಸಾಂಖ್ಯ ಯೋಗ ಪಾಶುಪತ ಅಂತಿದೆ. ಪಾಶುಪತ ಅದು ಯಾರದು ರಚನೆ ಅಂದ್ರೆ ಉಮಾಪತಿ ಭೂತಪತಿ, ಪ್ರಮಥ ಗಣಗಳ ಅಧಿಪತಿಯಾದ ಶಿವನೇ ಶ್ರೀಕಂಠ. ಅವನು ಚತುರ್ಮುಖ ಬ್ರಹ್ಮನ ಮಗ. ಅವನು ಇದನ್ನ ಅವ್ಯಗ್ರನಾಗಿ ಪಾಶುಪತವನ್ನು ರಚನೆ ಮಾಡಿದ. ಅವ್ಯಗ್ರನಾಗಿ ಅನ್ನೋದಕ್ಕೆ ಒಂದು ಸ್ವಾರಸ್ಯವಾದ ವ್ಯಾಖ್ಯಾನ ಹೇಳ್ತಾರೆ ತ್ರಿವಿಕ್ರಮ ಪಂಡಿತರು, ಚೆನ್ನಾಗಿದೆ. ಈಗ ಸುಳ್ಳು ನಾವು ಹೇಳಿದಾಗ ಏನೋ ಒತ್ತಡಕ್ಕೊಳಗಾಗಿ ಸುಳ್ಳು ಹೇಳ್ತೇವೆ. ಯದ್ಯಪಿ ಮಿಥ್ಯಾವಚನ ವ್ಯಗ್ರತಾ ಹೇತು ಅಸ್ತಿ. ಆದರೆ ಸುಳ್ಳು ಹೇಳಿದಾಗ ನಮ್ಮ ಮನಸ್ಸು ಪ್ರಕ್ಷುಬ್ಧ ಆಗ್ತದೆ, ನಮ್ಮ ಮನಸ್ಸೇ ನಮಗೆ ಕಿರಿಕಿರಿ ಮಾಡ್ತದೆ. ಆದ್ರಿಂದ ಮನಸ್ಸಿನ ವ್ಯಗ್ರತೆಗೆ ಸುಳ್ಳು ಕಾರಣ ಆಗ್ತದೆ. ಆ ಸುಳ್ಳನ್ನು ಮತ್ತೊಬ್ರು ಕೇಳಿದಾಗ ಅವರಿಗೆ ಅಸಮಾಧಾನ ಆಗೋದು ವಿಚಾರ ಬೇರೆ, ನಮಗೇ ವ್ಯಗ್ರತೆ ಆಗ್ತದೆ. ಆದ್ರೆ ಇವನ ಮನಸ್ಸು ವ್ಯಗ್ರ ಆಗಲಿಲ್ಲ. ಶಿವನ ಮಾತು ಸುಳ್ಳು ವ್ಯರ್ಥವಾದ ಪ್ರಮಾಣರಹಿತವಾದ ಗ್ರಂಥಗಳನ್ನು ರಚನೆ ಮಾಡುವಾಗಲೂ ಕೂಡ ಅವನ ಮನಸ್ಸೇನು ಕಸಿವಿಸಿಗೊಳಗಾಗಲಿಲ್ಲ. ಯಾಕೆ ಅಂದ್ರೆ ತಥಾಪಿ ಪರಮಾಜ್ಞೆಯ ಮೋಹನಾರ್ಥಂ ಅವ್ಯಗ್ರ ಮುಕ್ತವಾನ್. ಅವನು ಯಾಕೆ ಇದನ್ನ ರಚನೆ ಮಾಡಿದ್ದ ಅಂದ್ರೆ ಅದು ಹಿಂದೆ ಬಂದಿದೆ. ಏಷ ಮೋಹಂ ಸೃಜಾಮ್ಯಾಶೋ ಯೋಜನಾನ್ ಮೋಹಯಿಷ್ಯತಿ ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅಂತ ಹಿಂದೆ ಬಂದಿದೆ ವರಾಹ ಪುರಾಣದ ಮಾತು. ಆದ್ರಿಂದ ಭಗವಂತನ ಆಜ್ಞೆಗನುಸಾರವಾಗಿ ಮೋಹನಾರ್ಥವಾಗಿ ಅವನು ಮಾಡಿರೋದ್ರಿಂದ ಅವನ ಮನಸ್ಸು ಆ ಥರದ ಕಸಿವಿಸಿ ಕ್ಷೋಭೆಗೆ ಒಳಗಾಗಲಿಲ್ಲ ಅಂತ ಅರ್ಥ. ಆದ್ರಿಂದ ಅವ್ಯಗ್ರನಾಗಿ ಅದನ್ನ ಹೇಳಿದ್ದಾನೆ ಅಂತ ಅವರ ತಾತ್ಪರ್ಯ. ಇನ್ನೊಂದು ವಿಚಾರ, ಅವ್ಯಗ್ರ ಅಂದ್ರೆ ಬುದ್ಧಿಪೂರ್ವಕವಾಗಿ ರಚನೆ ಮಾಡೋದು ಅಂತ ಇನ್ನೊಂದು ಅರ್ಥನೂ ಕೂಡ ಕೋಶದಲ್ಲಿದೆ. ವ್ಯಗ್ರವಾಗಿರುವುದು ಅಂದ್ರೆ ಬುದ್ಧಿ ಸ್ಥಿಮಿತದಲ್ಲಿರುವುದು ಇಲ್ಲದೆ ಇರುವುದು, ಅಥವಾ ಬುದ್ಧಿಗೆ ತುಂಬಾ ಕಿರಿಕಿರಿ ಆಗೋದು, ಏನ್ ಮಾಡಬೇಕು, ಯಾವ ನಿರ್ಧಾರ ತಗೊಳ್ಬೇಕು ಅಂತ ತೀರ್ಮಾನ ಆಗದೆ ಇರೋದು ಅಂತ ಅರ್ಥ. ಅವ್ಯಗ್ರನಾಗಿರುವುದು ಅಂದ್ರೆ ಡೆಲಿಬರೇಟ್ಲಿ ಅಂತ ಆಗುವ ಒಂದು ಅರ್ಥನೂ ಏಕಾಗ್ರವಾಗಿ ಅಂತನೂ ಹೀಗಿದೆ. ಅದರಿಂದ ಏಕಾಗ್ರ ಚಿತ್ತನಾಗಿ ಏನು ರಚನೆ ಮಾಡಬೇಕು, ಏನು ಮಾಡಿದರೆ ಜನರಿಗೆ ಅಜ್ಞಾನ ಬಂದೀತು, ಮೋಹ ಬಂದೀತು ಅಂತ ಆಲೋಚನೆ ಮಾಡಿದ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದರಿಂದ ಹಾಗೂ ಒಂದು ಅರ್ಥ ಮಾಡಬಹುದು. ಸಾಂಖ್ಯ ಪಾಶುಪತಾಭ್ಯಾಂ ಯೋಗ ವಿಶಿಷ್ಯತೆ ಇತ್ಯವಗಮ್ಯತೆ. ನೋಡಿ, ಆದ್ರಿಂದ ಏನಾಗ್ತದೆ ಅಂದ್ರೆ ಈ ಸಾಂಖ್ಯಶಾಸ್ತ್ರ ಅದಂತೂ ತಪ್ಪು ಅಂತ ಗೊತ್ತಾಯ್ತು, ಪಾಶುಪತ ಶಾಸ್ತ್ರವೂ ತಪ್ಪು ಅಂತ ಗೊತ್ತಾಯ್ತು. ಆದರೆ ಯೋಗ ಮಾತ್ರ ಅಲ್ಲಿ ಹಿರಣ್ಯಗರ್ಭ ಚತುರ್ಮುಖ ಬ್ರಹ್ಮ ರಚನೆ ಮಾಡಿದ್ರಿಂದ ಅದೊಂದು ವಿಶಿಷ್ಟವಾದ ಗ್ರಂಥ ಅಂತ ಗೊತ್ತಾಗ್ತದೆ. ಯಾಕೆಂದ್ರೆ ವಕ್ತು ದೋಷ ಅಸೂಚನಾತ್. ಸಾಂಖ್ಯವನ್ನು ರಚನೆ ಮಾಡಿದವನು ಯಾರು? ಭಗವಂತನ ಅವತಾರ ಭಿನ್ನನಾದಂಥ ಒಬ್ಬ ಕಪಿಲ. ಅದು ಕುತರ್ಕ ಬ್ರಹ್ಮಿತ ಅಂತ ಅದು ತಪ್ಪು ಅಂತ ಗೊತ್ತಾಗ್ಬಿಡ್ತು. ಮತ್ತೆ ಶಿವ ಅಂತ ರಚನೆ ಮಾಡಿದ್ದು ಅವನು ಜ್ಞಾನಿ ಆದರೂ ಕೂಡ ಮಹಾಜ್ಞಾನಿಯೇ ಆದ್ರೂ ಮೋಹನಾರ್ಥವಾಗಿ ಮಾಡಿದ್ರಿಂದ ಅದು ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಅಂತ ಗೊತ್ತಾಯ್ತು. ಇನ್ನ ಈ ಯೋಗದ ಕುರಿತು ಇಷ್ಟೆಲ್ಲ ವರ್ಣನೆ ಮಾಡಿ ಅದ್ರ ಬಗ್ಗೆ ಇದು ಅಜ್ಞಾನ ಮೋಹನಾರ್ಥವಾಗಿ ರಚನೆ ಮಾಡಿದ್ದು ಅಂತಲೂ ಹೇಳಲಿಲ್ಲ, ವ್ಯಕ್ತಿಯನ್ನು ಅಜ್ಞಾನಿ ಅಂತಲೂ ಹೇಳಲಿಲ್ಲ. ಆದ್ರಿಂದ ಆ ಯೋಗ ಅನ್ನೋದೊಂದು ವಿಶಿಷ್ಟವಾದ ಗ್ರಂಥ ಅಂತ ಗೊತ್ತಾಗ್ತದೆ. ನಚ ತತ್ರ ವಿಷ್ಣೋ ಉತ್ತಮತ್ವ ನಿಷೇಧ. ಅಲ್ಲಿ ಮತ್ತು ಸ್ವಾರಸ್ಯದ ಸಂಗತಿ ಅಂದ್ರೆ ಅಲ್ಲಿ ವಿಷ್ಣುವಿನ ಸರ್ವೋತ್ತಮತ್ವದ ನಿಷೇಧ ಕೂಡ ಆ ಯೋಗದಲ್ಲಿ ಬಂದಿಲ್ಲ. ಮುಂದೆ ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತ ನಾರಾಯಣ ಸ್ವಯಂ. ಆದರೆ ಪಂಚರಾತ್ರದ ವಕ್ತ ಯಾರು ಅಂದ್ರೆ ಸ್ವಯಂ ನಾರಾಯಣನೇ ಅದ್ರ ವಕ್ತ ಆಗಿದ್ದಾನೆ. ಜ್ಞಾನೇಶ್ವೇತೇಶು ರಾಜೇಂದ್ರ ಸರ್ವೇಶ್ವೇತ ವಿಶಿಷ್ಯತೆ. ಎಲ್ಲಾ ಜ್ಞಾನಗಳಲ್ಲಿಯೂ ಅಂದ್ರೆ ಜ್ಞಾನ ಸಾಧನವಾದ ಗ್ರಂಥಗಳಲ್ಲಿಯೂ ಇದು ಬಹಳ ವಿಶಿಷ್ಟವಾಗಿದೆ ಅಂತ ಈಗ ಅದರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.